ಶಿವಮೊಗ್ಗದಲ್ಲಿ ಫೆಬ್ರವರಿ 24ರಿಂದ 28ರವರೆಗೆ ನಡೆಯಲಿರುವ ಕೋಟೆ ಶ್ರೀ ಮಾರಿಕಾಂಬಾ ಜಾತ್ರೆಗೆ ಆಗಮಿಸುತ್ತಿರುವ ಭಕ್ತರಿಗೆ ಸ್ವಾಗತ ಕೋರುವವರು ಕೆಇ ಕಾಂತೇಶ್, ಮುಖಂಡರು, ರಾಷ್ಟ್ರಭಕ್ತರ ಬಳಗ, ಶಿವಮೊಗ್ಗ. ಸಂಕೇತನ ಪಾರ್ಥಿವ ಶರೀರ ಮನೆ ಹತ್ರ ಬಂದಿದೆ. ಅನ್ಯಾಯ ಆಗಿದೆ ಅಂತ ಹೇಳಿ ಪ್ರತಿಭಟನೆ ಕೂಡ ನಡೆದಿದೆ. ಅನ್ಯಾಯಕ್ಕೆ ನ್ಯಾಯ ಸಿಗ್ತಾ ಅಂತ ಕೇಳಿದ್ರೆ ನ್ಯಾಯ ಇನ್ನೂ ಸಿಕ್ಕಿಲ್ಲ. ನಮಗೆ ನ್ಯಾಯಯುತವಾಗಿ ಏನೆಲ್ಲ ಸಂಗತಿಗಳು ಮಾಡಬೇಕು ಅಂತ ಸರ್ಕಾರವಾಗಿ ಅದನ್ನು ಮಾಡಬೇಕು ಅಂತ ಆಗ್ರಹ ಮಾಡೋನು ನಾನು. ಪ್ರತೀಕಾರ ತೀರಿಸ್ಕೋಬೇಕು ಅಂತ ಹೇಳಿದ್ರೆ ಇಲ್ಲಿ ಬೇರೆ ಥರದ ತಾಕತ್ತಿರೋ ಜನ ಇದ್ದಾರೆ ಈ ಜಾಗದಲ್ಲಿ. ಬಹಳಷ್ಟು ವರ್ಷಗಳಿಂದ ಸಹಿಷ್ಣುತೆಯಿಂದ ಒಟ್ಟೊಟ್ಟಿಗೆ ಎಷ್ಟೇ ಜನನ ಕಳ್ಕೊಂಡ್ರೂ ಹಿಂದೂ ಸಮಾಜ ಇಲ್ಲಿ ಅತ್ಯಂತ ಶಾಂತಿಯುತವಾಗಿ ನಡ್ಕೊಳ್ತಿದೆ. ಒಬ್ಬ ಶಾಲಾ ವಿದ್ಯಾರ್ಥಿ ಸ್ಪೆಷಲ್ ಕ್ಲಾಸಿಗೆ ಹೋಗಿ ಸರ್ಕಾರಿ ಶಾಲೆ ಓದ್ತಿರೋಂಥ ಹುಡುಗ ವಾಪಸ್ ಮನೆ ಸೇರಲ್ಲ ಅನ್ನೋದಾದರೆ ಸರ್ಕಾರ ಬದುಕಿದ್ದು ಸತ್ತಂತೆ ಅಲ್ವಾ? ಹಿಂದೂಗಳ ರಕ್ಷಣೆಗೆ ನಿಮಗೆ ತಾಕತ್ತಿಲ್ಲ, ಅದು ಯೋಗ್ಯತೆನೇ ಇಲ್ಲ ನಿಮ್ಮ ಸರ್ಕಾರಕ್ಕೆ. ಹಿಂದೂಗಳ ರಕ್ಷಣೆ ಮಾಡಬೇಕು, ಹಾಗೆ ಎಲ್ಲರ ರಕ್ಷಣೆ ಮಾಡಬೇಕು. ಹಿಂದೂಗಳ ರಕ್ಷಣೆ ಮಾಡೋಕ್ಕೆ, ಯಾಕಂದರೆ ಪ್ರತಿ ಬಾರಿನೂ ನಾನು ನೆನ್ನೆನೂ ಹೇಳಿದ್ದೇನೆ, ಈಗಲೂ ಹೇಳ್ತೇನೆ, ಸಾರಿ ಹೇಳ್ತೇನೆ, ಈ ಸರ್ಕಾರದ ನೇತೃತ್ವದೊಳಗಡೆ ಹಿಂದೂಗಳ ಮಾರಣ ಹೋಮ ನಡೀತಾ ಇದೆ ಅಂತ ಹೇಳಿದ್ರೆ ಏನೂ ತಪ್ಪಿಲ್ಲ, ಅತಿಶಯೋಕ್ತಿ ಅಲ್ಲ. ಒಂದು ಏರಿಯಾದೊಳಗಡೆ ಹಿಂದೂಗಳು ಅಲ್ಪಸಂಖ್ಯಾತರಾಗಿರೋದೇ ತಪ್ಪ. ಇಲ್ಲಿ ಮುಸಲ್ಮಾನ್ ಬಾಹುಳ್ಯ ಜಾಸ್ತಿ ಇದೆ, ಇಲ್ಲ ಅಂತ ನಾನೇನು ಹೇಳೋದಿಲ್ಲ. ಆದರೆ ಇಷ್ಟು ವರ್ಷಗಳ ಕಾಲ ಅನ್ಯೋನ್ಯವಾಗಿ ಜೀವನ ಮಾಡಿದಾರಲ್ಲ ಇಲ್ಲಿ. ಈ ವ್ಯವಸ್ಥೆನ ಸರಿಪಡಿಸೋದು ಯಾವಾಗ ಸರ್ಕಾರ? ರಕ್ಷಣಾ ವ್ಯವಸ್ಥೆ ಬಗ್ಗೆ ನಂಬಿಕೆ ಬರೋದು ಯಾವಾಗ? ಅದಕ್ಕೆ ನನ್ನನ್ನು ಹೇಳಿದ್ದೇನೆ, ಇವತ್ತು ಹೇಳ್ತಾ ಇದ್ದೇನೆ, ರಕ್ಷಣಾ ಇಲಾಖೆ ಬೋರ್ಡನ್ನು ತೆಗೆಸಿ ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ಹಿಂದೂಗಳ ಹೆಣ ಓರುವವರ ಕೇಂದ್ರ, ಅದಕ್ಕೊಬ್ಬ ಆಫೀಸರ್ ನೇಮಕ ಮಾಡಿದ್ದೀರ ಅಂತ ಅಂದ್ಕೊಂಡ್ಬಿಡಿ ನೀವು. ಅವಾಗಲಾದರೂ ನಿಮಗೇನಾದ್ರು ಅನಿಸತ್ತಾ ಅಂತೇಳಿ ಈ ಭಾಷೆ ಪದಪ್ರಯೋಗ ಮಾಡ್ತಾ ಇದ್ದೇನೆ ನಾನು. ನಿಮಗೇನು ಅನಿಸೋದಿಲ್ಲ ಅಲ್ಲ ರೀ? ಅತ್ಯಂತ ಬಡತನದಲ್ಲಿರುವಂಥ ಕುಟುಂಬ ಅನ್ಯಾಯವಾಗಿ ಸಾಯಿಸಿದ್ದಾರೆ. ಬೆಳೆದು ದೊಡ್ಡನಾಗಿದ್ದರೆ ಇಡೀ ಕುಟುಂಬಕ್ಕೆ ಶಕ್ತಿ ಆಗಬೇಕಾಗಿರೋಂಥ ಒಬ್ಬ ವ್ಯಕ್ತಿ, ಅವನು ಯುವಕ. ಅವ್ರ ಅಕ್ಕ ಇದ್ದಾಳೆ, ಇನ್ನೂ ಅವಳು ಸಣ್ಣ ಹೆಣ್ಮಗಳ, ಇನ್ನೂ ಅವಳು ಓದ್ತಾ ಇದ್ದಾಳೆ. ಅವಳಿಗಾದರೂ ನೆಲೆ ಕೊಡಬೇಕು ಅಂತ ಸರ್ಕಾರಕ್ಕೆ ಏನು ಅನಿಸೋದೇ ಇಲ್ವಾ? ಒಂದು 25 ಲಕ್ಷ ರೂಪಾಯಿ ಹಣ ಕೊಡ್ತೀನಿ ಅಂತೇಳಿ ಮುಖ್ಯಮಂತ್ರಿಗಳು ಹೇಳಿದ್ರೆ ನೀವೇನು ಬಡತನ ಅನುಭವಿಸ್ಬಿಡ್ತಿದ್ರಲ್ಲ ನೀವು? ಸರ್ಕಾರ ಪಾಪರಾಗಿ ಹೋಗ್ಬಿಟ್ಟಿದೆ. ಹಾಗಾದರೆ SC STಯಿಂದ 5 ಲಕ್ಷ ಕೊಡ್ತೀನಿ, ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ 10 ಲಕ್ಷ ಕೊಡ್ತೀನಿ. ನಾಚಿಕೆ ಆಗಲ್ಲ ನಮಗೆ? ಇದು ಸರ್ಕಾರ ಅಂತ ಹೇಳಬೇಕಾ ನಾವು? ಸರ್ಕಾರ ಬದುಕಿದೆ ಅಂತ ಹೇಳಬೇಕಾ ನಾವು? ಹಿರಿಯರಿದ್ದೀರಿ ಸಿದ್ದರಾಮಯ್ಯನವರು, ನೀವು ಒಂದು ಯಾವುದಕ್ಕೆ ಯಾವ ರೀತಿ ನ್ಯಾಯ ಕೊಡಬೇಕು ಅಂತ ಗೊತ್ತಿಲ್ಲ ನಿಮಗೆ ಅಂತ ಹೇಳಿದ್ರೆ ಏನು ಹೇಳೋಣ ಸರ್ ನಾವು ನಿಮಗೆ? ಆ ಮನೆ ಬಂದು ನೋಡಿ, ನೀವು ನಿಮ್ಮ ಗೃಹ ಸಚಿವರಂತೂ ಬರಲ್ಲ, ನೀವಾರು ಬನ್ನಿ ಹೋಗಲಿ. ಗೃಹ ಸಚಿವರು ಬೆಳಗ್ಗೆ ಹೇಳ್ತಾರೆ ಕ್ರಮ ತಗೊಳ್ತೀನಿ ಅಂತೇಳಿ. ಏನು ಕ್ರಮ ತಗೊಳ್ತೀರಿ? ಮಂಡ್ಲಿ ನೀವು ಸತ್ತಿದ್ದಾನೆ ಒಬ್ಬ ಹಿಂದೂ ಯುವಕನೂ ಅಲ್ಲ, ಅಪ್ರಾಪ್ತ ಯುವಕ, ಅವನು ಬಾಲಕ ಅಂತ ಕರಿಬೇಕು ಅವನನ್ನ.